ಇಂದು ಕಲ್ಯಾಣ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ನೇತೃತ್ವದಲ್ಲಿ ನಗರದ ಪತ್ರಿಕಾ ಭವನದಲ್ಲಿ ಜಿಎಸ್ಟಿ ಸುವಿಧಾ ಕೇಂದ್ರ 10 ಲಕ್ಷ ಮೌಲ್ಯದ ವಿಮೆ ಹಾಗೂ ಐಡಿ ಕಾರ್ಡ್ ವಿತರಣಾ ಸಮಾರಂಭ ಅದ್ದೂರಿಯಾಗಿ ಜರುಗಿತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಶ್ರೀ ಷಟಸ್ಥಳ ಬ್ರಹ್ಮ ವೀರ ಮಹಾಂತ ಶಿವಾಚಾರ್ಯರು ಚಿನ್ಮಯಗಿರಿ ಹಾಗೂ ಕಾರ್ಯಕ್ರಮದ ಉದ್ಘಾಟನೆಯನ್ನು ಖ್ಯಾತ ಹಾಸ್ಯ ಕಲಾವಿದ ಗುಂಡಣ್ಣ ಡಿಗ್ಗಿ ನೆರವೇರಿಸಿದರು. ನಂತರ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಸಂಘದ ರಾಜ್ಯಾಧ್ಯಕ್ಷ ಮಲ್ಲಿಕಾರ್ಜುನ್ ಪಗಡಿ ಮಾತನಾಡಿ, ರಾಜ್ಯದ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ನಮ್ಮ ಸಂಘದ ವತಿಯಿಂದ ಪತ್ರಕರ್ತರಿಗೆ ಜೀವ ವಿಮೆ ಸೌಲಭ್ಯ ಜೊತೆಗೆ ಪತ್ರಕರ್ತರಿಗಾಗಿ ಹಲವು ಉದ್ಯೋಗದ ಅವಕಾಶಗಳನ್ನು ಕಲ್ಪಿಸಿದ್ದೇವೆ ಎಂದು ಹೇಳಿದರು. ಪತ್ರಕರ್ತರು ಸ್ವಾಭಿಮಾನದಿಂದ ತಮ್ಮ ಕಾಯಕವನ್ನು ಮಾಡಿ ಸಾರ್ವಜನಿಕರ ಸಮಸ್ಯೆಗೆ ಸ್ಪಂದಿಸಿ ತಮ್ಮ ಕಾಯಕಕ್ಕೆ ಗೌರವ ತರಬೇಕೆಂದು ಹೇಳಿದರು. ನಂತರ ಕಲಾವಿದ ಗುಂಡಣ್ಣ ಡಿಗ್ಗಿ ಮಾತನಾಡಿ, ಒಬ್ಬ ಪತ್ರಕರ್ತ ಮನಸ್ಸು ಮಾಡಿದರೆ ಸಮಸ್ಯೆಗಳಿಗೆ ಕ್ಷಣ ಮಾತ್ರದಲ್ಲಿ ಪರಿಹಾರ ಕಂಡುಕೊಳ್ಳಬಹುದು ಎಂದು ಹೇಳಿದರು. ನಂತರ ಪೂಜ್ಯ ವೀರಮಹಾಂತ ಸ್ವಾಮೀಜಿ ಮಾತನಾಡಿ, ಈ ಭಾಗದ ಅಭಿವೃದ್ಧಿಗೆ ಹೊಸ ಸಂಘ ಸ್ಥಾಪನೆಯಾಗಿದ್ದು ಒಳ್ಳೆಯ ವಿಚಾರ ಮತ್ತು ಮಳೆರಾಯನ ಆರ್ಭಟಕ್ಕೆ ರೈತನ ಸ್ಥಿತಿ ಚಿಂತಾಜನಕವಾಗಿದ್ದು ರೈತನ ಪರ ಸುದ್ದಿಗಳನ್ನು ಮಾಡಿ ಸರ್ಕಾರಕ್ಕೆ ಬಡಿದೆಬ್ಬಿಸಬೇಕೆಂದು ಸಲಹೆ ನೀಡಿದರು. ಈ ಸಂದರ್ಭದಲ್ಲಿ ಮಂಜುನಾಥ್ ಸ್ವಾಮಿ, ನರಹರಿ ಕುಲಕರ್ಣಿ, ದತ್ತಾತ್ರೇಯ ಬಿರಾದರ್, ಸೈಫನ್ ಮುಲ್ಲಾ, ಅಪ್ಪಸಾಬ್ ತೀರ್ಥೆ, ರಮೇಶ್ ಗುಡ್ಡಳ್ಳಿ, ಸಂಘದ ಗೌರವಾಧ್ಯಕ್ಷರಾದ ಮಹದೇವ್ ಪಗಡೆ, ಪದಾಧಿಕಾರಿಗಳಾದ ಪವನ್ ಕುಲಕರ್ಣಿ, ರವಿ ಬಡಿಗೇರ್, ಉಮೇಶ್ ಅಚಲೇರಿ, ಶಂಕರ್ ರೆಡ್ಡಿ, ರಾಜಶೇಖರ್ ಮಾತೋಳಿ, ವಿಠಲ್ ಪೂಜಾರಿ, ಪ್ರವೀಣ್ ಕಲ್ಲೂರ್, ಅರವಿಂದ್ ಬಿರಾದರ್, ಮಾರುತಿ ವಿನಾಯಕ್, ವಿವಿಧ ಸಂಘಟನೆ ಅಧ್ಯಕ್ಷರುಗಳಾದ ಎಂಎಸ್ ಪಾಟೀಲ್ ನರಬೋಳ್, ರವಿ ದಿಗ್ಗಾಂವ್, ಮಾಂತೇಶ್ ರೋಜೆ, ಮಲ್ಲಿಕಾರ್ಜುನ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಸಾಂಸ್ಕೃತಿಕವಾದ ರಾಜ್ಯಾಧ್ಯಕ್ಷರಾಗಿರುವಂತಹ ಉದ್ಘಾಟಿಸಬೇಕೆಂದು ಉದ್ದೇಶಗಳನ್ನು ಇನ್ನೂ ಹೆಚ್ಚಾಗಿ ಸಿಗಲ್ಲ. ಸದಾ ಕೃಷಿ ಕೆಲಸದಲ್ಲಿ ತೋಟದಲ್ಲಿ ಇರ್ತಾರ, ವ್ಯವಸಾಯ ಮಾಡ್ತಾ ಇರ್ತಾರೆ. ಎಷ್ಟೋ ಮನಸ್ಸುಗಳಿಗೆ ಹಾಸ್ಯ ಕಾಣಿಕೆಯನ್ನು ನೀಡುತ್ತ ಮುಖದಲ್ಲಿ ಜನಸಾಮಾನ್ಯರಿಗೂ ಕೂಡ ಧ್ವನಿಯಾಗಿ ಅವರು ಕೂಡ ಮನೆಯಲ್ಲಿ ಕೂಡ ಅದೇ ರೀತಿ ಉಮೇಶ್ ಅಚ್ಲೇರಿ ನಮ್ಮವರೇ ಮತ್ತು ಹಿರಿಯರಾಗಿರುವಂತಹ ಮಾದೇವಣ್ಣ ಅತ್ಯಂತ ಪ್ರವೀಣ್ ಕಲ್ಲು ಇವರು ಕೂಡ ಒಂದು ನೆಕ್ಸ್ಟ್ ಪರಮ ಪೂಜ್ಯದಿಂದ ವಿನಾಯಕ್ ಸರ್ ಅವರು ಕೂಡ ಐಡಿ ಕಾರ್ಡ್ ಅನ್ನು ಸ್ವೀಕಾರ ಮಾಡಬೇಕು ಅಂತ ಕೇಳಿಕೊಳ್ಳುತ್ತೇನೆ. ಮಾರುತಿ ಸರ್ ಸಾಂಸ್ಕೃತಿಕವಾದ ಬದುಕನ್ನು ಕಟ್ಟುವುದರ ಜೊತೆಯಲ್ಲಿ ಒಟ್ಟಾರೆಯಾಗಿ ನಮ್ಮ ಉದ್ದೇಶ ಒಂದೇ ಕೇಳಿಕೊಳ್ಳುತ್ತೇನೆ. ಪತ್ರಕರ್ತರು ಬರೀ ಸುದ್ದಿ ಮಾಡೋದಲ್ಲ, ಅವರ ಒಂದು ಕುಟುಂಬಕ್ಕೆ, ಅವರ ಒಂದು ವೈಯಕ್ತಿಕ ಬದುಕಿಗೆ ಸಮರ ಸವಾದರೆ ನಾಟಿಳಿದ ಸ್ವರ್ಗದ ಹಾದಿ. ತಮ್ಮ ಬಣ್ಣ ಮಣ್ಣಿಗೆ ಕೊಟ್ಟು, ತಮ್ಮ ಬಣ್ಣ ಹೊಲಕ್ಕೆ ಕೊಟ್ಟು, ಹೊಲದ ಬಣ್ಣ ತಾವು ತೆಗೆದುಕೊಂಡು ನಮಗೇನು ಅನ್ನ ಕೊಡ್ತಾ ಇದ್ದಾನಲ್ಲ ನಮ್ಮಪ್ಪ ಸಿದ್ದರಾಮ ಅಪ್ಪ ಈಗ ಕಾಯಕ ಯೋಗಿ. ಯಾಕಂದ್ರೆ ಸದಾ ಒಳಗೆ ಹೇಳಿಕೊಡುವಂತ ಮಹತ್ವದ ವಿಚಾರಗಳನ್ನ ನಾವೆಲ್ಲರೂ ಕೂಡ ಎತ್ತಿ ಹಿಡಿಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ನಾಡು ಅಂತಂದ್ರೆ ಅನೇಕ ಉದಾಹರಣೆಗಳದಾವ. ಬಹುಶಃ ಬೆಳಗಿನ ಜಾವ ವಿಚಾರ ಮಾಡಬೇಕಾದ್ರೆ ಈ ಬಂಕಲಿಗಿ ಗ್ರಾಮದಿಂದ ಒಂದು ಫೋನ್ ಬಂದಿತ್ತು. ಬಹುಶಃ ಅಲ್ಲಿ ಬಹಳಷ್ಟು ಸಂಕಷ್ಟಗಳು, ನೀರೆಲ್ಲನೂ ಊರಾಗ ಬಂದಿರುವಂತದ್ದು. ಬಹುಶಃ ನಮ್ಮ ಭೀಮಾ ತೀರದೊಳಗಿರುವಂತ ಅನೇಕ ಹಳ್ಳಿಗಳು ಇವತ್ತು ನೀರೊಳಗ, ಅರ್ಧ ಹಳ್ಳಿಗಳು ನೀರೊಳಗಿರುವಂತದ್ದು ನಮ್ಮೆಲ್ಲರಿಗೂ ಕೂಡ ನೋವಿನ ಸಂಗತಿ. ಅದು ಅಲ್ಲದೇನೆ ಬಹುಶಃ ಪ್ರಾಣಿಗಳನ್ನು ಕೂಡ ಎಷ್ಟೋ ಸತ್ತಿರುವಂತ ಉದಾಹರಣೆ. ಏನ್ ಕಲ್ಯಾಣ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ನೇತೃತ್ವದಲ್ಲಿ ಏನಿದೆ, ಇದರ ನೇತೃತ್ವದಲ್ಲಿ ಒಂದು ಜಿಎಸ್ಟಿ ಸುವಿಧಾ ಕೇಂದ್ರ ಅಂತ ಉದ್ಘಾಟನೆ ಮಾಡ್ತಾ ಇದ್ದೀವಿ. ಇದರದ ಉದ್ದೇಶ ತಿಳ್ಕೊಳ್ಳಿ. ಜಿಎಸ್ಟಿ ಸುವಿಧಾ ಕೇಂದ್ರ ಆನ್ಲೈನ್ ನಲ್ಲಿ ಪ್ರತಿ ಒಂದು ಕೆಲಸನೂ ಕೂಡ ಆನ್ಲೈನ್ ನಲ್ಲೇ ನಡೀತಾ ಇದೆ. ಇವಾಗ ಒಂದು ಬ್ಯಾಂಕ್ ಅಕೌಂಟ್ ತೆಗಿಬೇಕಾ, ಆನ್ಲೈನ್ ನಲ್ಲಿ ಬೇಕು. ಒಂದು ಅಪ್ಲಿಕೇಶನ್ ಹಾಕ್ಬೇಕಾ, ಆನ್ಲೈನ್ ನಲ್ಲಿ ಬೇಕು. ಈ ಸ್ಟಾಂಪ್ ಬೇಕಾ, ಆನ್ಲೈನ್ ನಲ್ಲಿ ಬೇಕು.
ಹೀಗೆ ಸುಮಾರು 200ಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಸರ್ವಿಸಸ್ ಗಳನ್ನ ಈ GST ಸುವಿಧಾ ಕೇಂದ್ರದಲ್ಲಿ ಕೊಡ್ತಿರ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ.